ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ದಿಢೀರಾಗೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಸ್ಪೂನಷ್ಟು ಮೆಣಸಿನ ಪುಡಿ ತಗೊಂಡಿದ್ದೀನಿ, 2 ಲವಂಗ, 1 ಚಕ್ಕೆ ತಗೊಂಡಿದ್ದೀನಿ, 7 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, 1 ಟೊಮೊಟೊ, 1 ಈರುಳ್ಳಿ, ಚಿಕನ್ ಮಸಾಲ ತಗೊಂಡಿದ್ದೀನಿ. ಇವಾಗ ಇವೆಲ್ಲ ಕಟ್ ಮಾಡ್ಕೊತೀನಿ. ನೋಡಿ, ನಾನು ನಿಮಗೆ ಏನೇನು ತೋರಿಸ್ತೆ ಅವೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ತಗೊಂಡಿದ್ದೀನಿ, ಮತ್ತು ಅರಿಶಿನ ಎತ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ನಾನೀಗ ಕುಕ್ಕರ್ಗೆ ಎಣ್ಣೆ ಹಾಕೋತೀನಿ. ಒಂದು 4ರಿಂದ 5 ಚಮಚದಷ್ಟು ಹಾಕಿ ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ನಾನು 1 ಚಕ್ಕೆ 2 ಲವಂಗ ಹಾಕೋತೀನಿ. ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಚಕ್ಕೆ ಲವಂಗ ಹಾಕಾದ್ಮೇಲೆ ನಾನು ಏನು ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಶುಂಠಿನ ಹಾಕೋತೀನಿ. ಇದನ್ನು ಒಂದು 2 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ, ಸಾಕು. ಇವಾಗ ನಾನು 7 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು 1 ನಿಮಿಷದಷ್ಟು ಫ್ರೈ ಮಾಡ್ಕೊತೀನಿ. ಇವಾಗ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕೋತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನಾನು. ನೋಡಿ, ಎಲ್ಲನೂ ಹಾಕ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಈಗ ನಾನು ಒಂದು ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕೋತೀನಿ. ಇದನ್ನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. 1 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೋತೀನಿ. ಸ್ವಲ್ಪ ಅರಿಶಿನ. ನೋಡಿ, ಈ ಹೋಲ್ ಇದೆಯಲ್ಲ, ಇದು ಸಣ್ಣಕ್ಕಿದೆ, ಅದಕ್ಕೇನೆ ನಾನು ಜಾಸ್ತಿ ಹಾಕ್ದಂಗೆ ಕಾಣಿಸುತ್ತೆ. ಸ್ವಲ್ಪನೇ ಹಾಕೋದು ನಾನು. ಇವಾಗ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ. ಇದು ಆಪ್ಷನ್ನು, ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. 1-2 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಇವಾಗ ಇವೆಲ್ಲನೂ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಾನು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಅದೆಲ್ಲನೂ ನಾನು ಇಚ್ಚಿ ಹಾಕೋತೀನಿ. ನೋಡಿ, ಅಕ್ಕಿ ಎಲ್ಲ ಹಾಕಾಯ್ತು. ಈಗ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನಾನು ಪುದೀನ ಸೊಪ್ಪು ಏನು ತಗೊಂಡಿದ್ದೆ ಅದನ್ನ ಇತ್ತು ಒಳಗೆ ಹಾಕೋತೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ.
ನೋಡಿ ಈಗ ನಾನು ಕುಕ್ಕರ್ದು ಮುಚ್ಚಳ ಮುಚ್ಕೊತಿದ್ದೀನಿ. ಒಂದು ಕೂಗಿದ್ರೆ ಸಾಕು ಈ ಬಾತ್ಗೆ. ಇದು ಯಾರ ನೆಂಟರು ಬಂದಾಗ ದಿಢೀರ್ನೆ ಮನೇಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಈ ಬಾತ್ ಮಾಡ್ಬೋದು. ಯಾವ ತರಕಾರಿನೂ ಬೇಕಾಗಿಲ್ಲ ಈ ಬಾತ್ ಮಾಡೋಕ್ಕೆ. ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ಒಂದು ಕೂಗೈತ್ಲೆ ಎಷ್ಟು ಬೇಗನೆ ಆಗುತ್ತೆ ಅಂದರೆ ಈ ಬಾತು ಆರಾಮಾಗಿ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬ ಅನುಕೂಲ ಈ ಬಾತು. ನೋಡಿ ಕುಕ್ಕರ್ದು ವೆಯ್ಟ್ ಆರಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಡಿ. ನೋಡಿ ದಿಢೀರಾಗೆ ಮಾಡೋ ಬಾತು ರೆಡಿಯಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.